ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಹೋದಲ್ಲಿ ಬಂದಲ್ಲಿ ರಾಜಕಾರಣಿಗಳು ಈ ರೀತಿಯಾಗಿ ಪುಂಕ್ತಾನೆ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮಾತ್ರ ಕುಸಿತಾನೆ ಇದೆ. ಅವ್ಯವಸ್ಥೆಗಳ ಆಗ್ರಹವಾಗಿರುವಂತಹ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರುವ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಹೋದಲ್ಲಿ ಬಂದಲ್ಲಿ ರಾಜಕಾರಣಿಗಳು ಈ ರೀತಿಯಾಗಿ ಪುಂಕ್ತಾನೆ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮಾತ್ರ ಕುಸಿತಾನೆ ಇದೆ. ಅವ್ಯವಸ್ಥೆಗಳ ಆಗ್ರಹವಾಗಿರುವಂತಹ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರುವ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಹೋದಲ್ಲಿ ಬಂದಲ್ಲಿ ರಾಜಕಾರಣಿಗಳು ಈ ರೀತಿಯಾಗಿ ಪುಂಕ್ತಾನೆ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮಾತ್ರ ಕುಸಿತಾನೆ ಇದೆ. ಅವ್ಯವಸ್ಥೆಗಳ ಆಗ್ರಹವಾಗಿರುವಂತಹ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿಥಿಲಾವಸ್ಥೆಗೆ
ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರೋ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳು ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು. ಹೋದಲ್ಲಿ ಬಂದಲ್ಲಿ ರಾಜಕಾರಣಿಗಳು ಈ ರೀತಿಯಾಗಿ ಪುಂಕ್ತಾನೆ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮಾತ್ರ ಕುಸಿತಾನೆ ಇದೆ. ಅವ್ಯವಸ್ಥೆಗಳ ಆಗ್ರವಾಗಿರುವಂತಹ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವರದಿ ಇಲ್ಲಿದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲಾ ಕಟ್ಟಡ, ಕಳಚಿ ಬಿದ್ದಿರೋ ಮೇಲ್ಛಾವಣಿಯ ಸಿಮೆಂಟ್, ಬಿರುಕು ಬಿಟ್ಟ ಗೋಡೆಗಳು, ಶೆಡ್ನಲ್ಲಿ ಕುಳಿತು ಪಾಠ ಕಲಿಯುತ್ತಿರುವ ಮಕ್ಕಳು. ಇದು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ. ಕೋಲಾರ ನಗರದ ಟಮಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು. ಕೆಲ ದಿನಗಳ ಹಿಂದೆಯಷ್ಟೇ ದಾಸರ ಹೊಸಹಳ್ಳಿಯ ಅಂಗನವಾಡಿಯಲ್ಲಿ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದು 4 ಮಕ್ಕಳು ಗಾಯಗೊಂಡಿದ್ರು. ಈ ಘಟನೆ ಮಾಸುವ ಮುನ್ನವೇ ಟಮಕದಲ್ಲಿರುವ ಸರ್ಕಾರಿ ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಕಳಚಿ ಬಿದ್ದಿದೆ. ಅದೃಷ್ಟವಶಾತ್ ಆ ವೇಳೆಗೆ ಮಕ್ಕಳು ಮತ್ತೊಂದು ಕೊಠಡಿಗೆ ಹೋಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಇಲ್ಲಿ 155 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಾ ಇದ್ದಾರೆ. 5 ಕೊಠಡಿಗಳಿದ್ದಾವೆ, ಶಾಲಾ ಕೊಠಡಿಗಳಿದ್ದಾವೆ. ನಾವು 7 ಜನ ಸ್ಟಾಫ್ ಇದ್ದೀವಿ. ಮೊನ್ನೆ 3-4 ದಿವಸದ ಹಿಂದ್ಗಡೆಗೆ ಸ್ವಲ್ಪ ಒಂದು ಕೊಠಡಿಯ ಸೀಲಿಂಗ್ ಪ್ಲಾಸ್ಟರು ಕೆಳಗಡೆ ಬಿದ್ದು ಸ್ವಲ್ಪ ಅನಾಹುತ ಆಯಿತು. ಸದ್ಯಕ್ಕೆ ಮಕ್ಕಳು ಯಾರು ಆ ಕೊಠಡಿ ಒಳಗಡೆ ಇರಲಿಲ್ಲ. ಹಲವು ವರ್ಷಗಳಿಂದ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇದನ್ನ ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು. ಯಾರೊಬ್ರು ಈ ಕಡೆ ಮುಖ ಮಾಡಿಲ್ವಂತೆ. ಈ ಶಾಲೆಯಲ್ಲಿ ಶಾಲಾ ಕೊಠಡಿಗಳು ಕೊರತೆ ಇರೋದರಿಂದ ನಾವು ಸಾಕಷ್ಟು ಬಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳಾದಂಥವ್ರು, ಜಿಲ್ಲಾಧಿಕಾರಿಗಳು, AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, BO ಸಾಹೇಬರು, DDP ಸಾಹೇಬರು, ಸಾಕಷ್ಟು ನಮ್ಮ ಶಾಸಕರು ಮತ್ತು ನಮ್ಮ MLC ಸಾಹೇಬ್ರಿಗೂ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಕೊಟ್ಟಿದ್ರಿ. ಯಾರೂ ನಮಗೆ ಇಲ್ಲಿ ಸಹಕಾರ ಮಾಡಲಿಲ್ಲ. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕೆಂದು ಪುಂಖಾನುಪುಂಖವಾಗಿ ಹೇಳುವ ಸರ್ಕಾರ ಇನ್ನಾದರೂ ಶಿಥಿಲಾವಸ್ಥೆಯಲ್ಲಿರುವ ಜ್ಞಾನ ದೇಗುಲಗಳತ್ತ ಮುಖ ಮಾಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.